ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th BComನ IT2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಯೂನಿಟ್ 1 ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಪಾರ್ಟ್ 3 ವಿಡಿಯೋ ಆಗಿದೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಡಾಕ್ಟರ್ ರಿಲೇಟೆಡ್ ಅಂದರೆ ಪ್ರೊಫೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಪ್ರೊಫೆಷನಲ್ ರಿಲೇಟೆಡ್ ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅಂದರೆ ಡಾಕ್ಟರ್ ರಿಲೇಟೆಡ್ ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ದ ಫಾಲೋಯಿಂಗ್ ಇಸ್ ಅ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಆಫ್ ದಿ ಮೆಡಿಕಲ್ ಪ್ರಾಕ್ಟೀಸಸ್ ಆಫ್ ಡಾಕ್ಟರ್ ಹರಿಪ್ರಸಾದ್ ಫಾರ್ ದ ಇಯರ್ ಎಂಡೆಡ್ 31/3/2023 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಾಕ್ಟರ್ ಹರಿಪ್ರಸಾದ್ ಅನ್ನೋರ ಒಂದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ನ ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೇನೆಲ್ಲ ರಿಸಿಪ್ಟ್ಸ್ನ ಕೊಟ್ಟಿದ್ದಾರೆ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಬಂದು 1,20,000, ವಿಸಿಟಿಂಗ್ ಫೀಸ್ ಬಂದು 80,000, ಕನ್ಸಲ್ಟೆನ್ಸಿ ಫೀಸ್ 65,000, ಸೇಲ್ ಆಫ್ ಮೆಡಿಸನ್ 65,000, ಆಪರೇಷನ್ ಥಿಯೇಟರ್ ರೆಂಟ್ 25,000, ಇಂಟ್ರೆಸ್ಟ್ 25,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಏನೇನು ಕನ್ಸಿಡರ್ ಮಾಡಬೇಕು? ವಿಸಿಟಿಂಗ್ ಫೀಸ್ ಕನ್ಸಿಡರ್ ಮಾಡಬೇಕಾ? ಹೌದು. ಇನ್ನು ಕನ್ಸಲ್ಟೆನ್ಸಿ ಫೀಸ್ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೇಲ್ ಆಫ್ ಮೆಡಿಸನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಪರೇಷನ್ ಥಿಯೇಟರ್ ರೆಂಟ್ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು. ನಮಗಿರೋದೇ ಇಲ್ಲಿ 4 ರಿಸಿಪ್ಟ್ಸ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ನಾವು ಪೇಮೆಂಟ್ ಸೈಡ್ ಬರೋದಾದರೆ, ಇನ್ನು ನಾವು ಇಂಟ್ರೆಸ್ಟ್ನು ತೊಗೊಳ್ಳಲ್ಲ, ಓಪನಿಂಗ್ ಬ್ಯಾಲೆನ್ಸ್ನು ತೊಗೊಳ್ಳಲ್ಲ. ಯಾಕೆ ಅಂದರೆ ಇವೆರಡು ಪ್ರೊಫೆಷನ್ ರಿಲೇಟೆಡ್ ಅಲ್ಲ, ಓಕೆನಾ, ಅದಕ್ಕೆ ನಾವು ತೊಗೊಳ್ಳಲ್ಲ. ಇನ್ನು ಪೇಮೆಂಟ್ ಸೈಡ್ ನಾವು ಬರೋದಾದರೆ ಸ್ಟಾಫ್ ಸ್ಯಾಲ್ರಿ 80,000, ಸ್ಟಾಫಿಗೆ ನೀವು ಸ್ಯಾಲ್ರಿ ಕೊಡಲೇಬೇಕಲ್ವಾ, ಅದನ್ನು ಕೂಡ ತೊಗೊಳ್ತೀವಿ. ಕ್ಲಿನಿಕ್ ರೆಂಟ್ ಇದೆ, ಕ್ಲಿನಿಕ್ ರೆಂಟ್ನು ನಾವು ತೊಗೊಳ್ತೀವಿ, ಇದು ಎಕ್ಸ್ಪೆನ್ಸಸ್ ಒಬ್ಬ ಡಾಕ್ಟರ್ ಆದವ್ರಿಗೆ. ನೆಕ್ಸ್ಟ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇದನ್ನು ನಾವು ತೊಗೊಳ್ತೀವಿ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ ಇದು ಕಂಪಲ್ಸರಿ ಬೇಕಾಗೇ ಆಗುತ್ತೆ, ಬಿಕಾಸ್ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಯಾವುದೋ ಒಂದು ಡಾಕ್ಟರ್ ಶಾಪ್ ಆಗಿರ್ಬೋದು, ಇದು ಅವಶ್ಯಕತೆ ಇದೆ. ಸೊ ಅದನ್ನು ಕೂಡ ತೊಗೊಳ್ತೀವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಮೆಡಿಕಲ್ ಬುಕ್ಸ್, ಸೊ ಮೆಡಿಕಲ್ ಬುಕ್ಸ್ನ ನಾವು ತೊಗೊಳ್ತಿದ್ದೀವಿ, ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ನು ಕೂಡ ನಮಗೆ ಬೇಕಲ್ವಾ, ಸೊ ಇದನ್ನು ಕೂಡ ನಾವು ತೊಗೊಳ್ತೀವಿ. ನೆಕ್ಸ್ಟ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ನು ತೊಗೊಳ್ತೀವಿ. ಮೆಡಿಕಲ್ ಅಸೋಸಿಯೇಷನ್ ಫೀಸ್ ಇದು ಕೂಡ ಕಂಪನಿ ಇದು ಕೂಡ ಒಬ್ಬ ಡಾಕ್ಟರ್ ರಿಲೇಟೆಡ್, ಸೊ ಇದನ್ನು ತೊಗೊಳ್ತೀವಿ. ನೆಕ್ಸ್ಟು ಮೆಂಬರ್ಶಿಪ್ ಫೀಸ್ ಇದಕ್ಕೂ ಕೂಡ ತೊಗೊಳ್ತೀವಿ ಮೆಡಿಕಲ್ ಅಸೋಸಿಯೇಷನಿಂದ. ನೆಕ್ಸ್ಟ್ ಆಡಿಟ್ ಕೂಡ ಮಾಡಲೇಬೇಕು, ಯಾವುದೇ ಒಂದು ಡಾಕ್ಟರ್ ಶಾಪ್ ಆದರೂ ಮಾಡಲೇಬೇಕು ಆಡಿಟಿಂಗ್ ಅನ್ನೋದು, ಅದು ಕೂಡ ಕನ್ಸಿಡರ್ ಮಾಡ್ತೀವಿ. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ನು ಕೂಡ ತೊಗೊಳ್ತೀವಿ. ದಿವಾಲಿ ಎಕ್ಸ್ಪೆನ್ಸಸ್ನ ತೊಗೊಳ್ತೀವಿ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ನ ತೊಗೊಳ್ತೀವಿ. ಇಲ್ಲಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಬೇಡವಾಗಿತ್ತು ಅಂತ ಹೇಳಿ ಅಂದ್ಕೊಳ್ತೀರಾ. ಯಾಕೆ ಅಂದರೆ ಎಂಟರ್ಟೈನ್ಮೆಂಟ್ಗೆ ಡಾಕ್ಟ್ರಿಗೂ ಏನು ಸಂಬಂಧ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ನ ಕೂಡ ನಾವು ಡಾಕ್ಟರಲ್ಲಿ ನಾವು ತೊಗೊಳ್ಳೇಬೇಕು. ಆಮೇಲೆ ಇದನ್ನು ನೀವು ತೊಗೊಳ್ಳದೆ ಇರಬಾರ್ದು, ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೆಡಿಸಿನ್ ಪರ್ಚೇಸ್ಡು ಕೂಡ ತೊಗೋಬೇಕಾಗುತ್ತೆ. ಬ್ಯಾಲೆನ್ಸ್ ಬಂದುಬಿಟ್ಟು ಇದನ್ನು ನಾವು ಕನ್ಸಿಡರ್ ಮಾಡಲ್ಲ, ಓಕೆನಾ. ಇನ್ನು ನೆಕ್ಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಏನು ಅಂದರೆ ಗಿಫ್ಟ್ ಫ್ರಮ್ ಪೇಷಂಟ್ ₹4,000 ವಾಸ್ ಗಿವನ್ ಟು ಹಿಮ್ ಬೈ ದ ಪೇಷಂಟ್ ಇನ್ಕ್ಲೂಡೆಡ್ ಇನ್ ದ ಅಕೌಂಟ್. ಸೊ ಇಲ್ಲಿ ಗಿಫ್ಟ್ ಅನ್ನೋದು ರಿಸೀವ್ ಆಗಿದೆ, ಬಟ್ ರೆಕಾರ್ಡ್ ಆಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಇನ್ಕ್ಲೂಡೆಡ್ ಇನ್ ಹಿಸ್ ಅಕೌಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದನ್ನು ಇಗ್ನೋರ್ ಮಾಡ್ತೀವಿ. ನೆಕ್ಸ್ಟ್ 1/4 ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸ್ನಲ್ ಯೂಸ್, ಅಂದರೆ 1/4 ಪರ್ಸ್ನಲ್ ಯೂಸ್ ಆಯಿತು ಅಂದರೆ ಇನ್ನು ರಿಮೈನಿಂಗ್ ಪರ್ಸೆಂಟ್ ಏನಿದೆ ಅದು ಪ್ರೈವೇಟ್ ಅಂದರೆ ಪ್ರೊಫೆಷ್ನಲ್ ಯೂಸ್ ಅಲ್ವಾ. ಸೊ ಇಲ್ಲಿ 1/4 ಅಂದರೆ ಇಲ್ಲಿ 25% ಅಂತ ಹೇಳಿ ಅರ್ಥ. ಇದು ಪರ್ಸ್ನಲ್ ಆದರೆ 75% ಬಂದುಬಿಟ್ಟು ಪ್ರೊಫೆಷ್ನಲ್ ಯೂಸು. ಸೊ ಇಂಟು 75% ತೊಗೊಳ್ತೀವಿ. ಇನ್ನು ರೇಟ್ ಆಫ್ ಡೆಪ್ರಿಸಿಯೇಷನ್ ಫಾರ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಬಂದು 15%. ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಬ್ಯಾಂಕ್ ಡೆಪಾಸಿಟ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಡಿಟ್ ಫೀಸ್ ಇನ್ಕ್ಲೂಡ್ IT ಅಪೀಲ್ ಎಕ್ಸ್ಪೆನ್ಸಸ್ ₹10,000. ಸೊ ಇಲ್ಲಿ ನಾವು ಆಡಿಟ್ ಫೀಸ್ ತಗೋಬಾರ್ದಿತ್ತು, ಬಟ್ ಇಲ್ಲಿ ಹೇಳಿದ್ದಾರೆ ಏನು ಅಂದರೆ IT ಅಪೀಲ್ ಎಕ್ಸ್ಪೆನ್ಸಸ್ನ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಆಡಿಟ್ ಫೀಸ್ ಅನ್ನೋದನ್ನ ಕನ್ಸಿಡರ್ ಮಾಡ್ತೀವಿ, ಓಕೆನಾ. ಇಷ್ಟೇ ನಮಗೆ ಕೊಟ್ಟಿರುವಂಥ ಒಂದು ಕ್ವಶನ್ ಆಗಿದೆ. ಇನ್ನು ಅದಕ್ಕೆ ಆನ್ಸರ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ನ ಬರಿತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ನಾವು ರಿಸಿಪ್ಟ್ಸ್ನೆಲ್ಲ ನೋಟ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಪ್ರೊಫೆಷ್ನಲ್ ರಿಸಿಪ್ಟ್. ಸೊ ಪ್ರೊಫೆಷ್ನಲ್ ರಿಸಿಪ್ಟಲ್ಲಿ ಯಾವುದಿದೆ? ವಿಸಿಟಿಂಗ್ ಫೀಸ್ ಇದೆ, ಆ್ಯಸ್ ಇಟ್ ಈಸ್ ವಿಸಿಟಿಂಗ್ ಫೀಸ್ ಬರ್ಕೊಳ್ಳೋಣ 80,000. ನೆಕ್ಸ್ಟು ಕನ್ಸಲ್ಟೆನ್ಸಿ ಫೀಸ್ ಇದೆ, ಆ್ಯಸ್ ಇಟ್ ಈಸ್ 65,000 ಬರೆಯೋಣ.
ನೆಕ್ಸ್ಟ್ ಸೇಲ್ ಆಫ್ ಮೆಡಿಸನ್ ಇದೆ. ಸೇಲ್ ಆಫ್ ಮೆಡಿಸನ್ ಬಂದು 45,000. ಆಪರೇಷನ್ ಥಿಯೇಟರ್ ರೆಂಟ್ನ ಕೊಟ್ಟಿದ್ದಾರೆ 25,000, ಅದನ್ನು ಆ್ಯಸ್ ಇಟ್ ಈಸ್ ಬರಿತೀವಿ. ಇಲ್ಲಿ ನೀವು ಕ್ವಶನ್ನ ನೋಡೋದಾದರೆ ಇಷ್ಟೇ ಇನ್ಕಮ್ಸ್ ಇರೋದು, ಬೇರೆ ಯಾವುದೂ ಇನ್ಕಮ್ ಇಲ್ಲ. ಸೊ ಅದಕ್ಕೆ ಇಷ್ಟನ್ನೇ ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಟೋಟಲ್ ಪ್ರೊಫೆಷ್ನಲ್ ರಿಸಿಪ್ಟ್ನ ಬರಿತೀವಿ. ಎಷ್ಟು ಅಂದರೆ 2,19,000 ಬಂದುಬಿಟ್ಟು ಟೋಟಲ್ ಪ್ರೊಫೆಷ್ನಲ್ ರಿಸಿಪ್ಟ್ ಆಗಿದೆ. ಈಗ ಟೋಟಲ್ ಪ್ರೊಫೆಷ್ನಲ್ ರಿಸಿಪ್ಟ್ಗೆ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂದರೆ ಈ ಸೈಡ್ ಅಲ್ವಾ, ಏನೇನಿದೆ, ಫಸ್ಟ್ ಸ್ಟಾಫ್ ಸ್ಯಾಲ್ರಿ ಇದೆ 80,000 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ಕ್ಲಿನಿಕ್ ರೆಂಟ್ ಕೊಟ್ಟಿದ್ದಾರೆ 25,000 ಆ್ಯಸ್ ಇಟ್ ಈಸ್ ತೊಗೊಳ್ತೀವಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಕೊಟ್ಟಿದ್ದಾರೆ 25,000 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ನ ಕೊಟ್ಟಿದ್ದಾರೆ 14,000 ತೊಗೊಳ್ತೀವಿ. ಡಿಪ್ರಿಸಿಯೇಷನ್ ಆಫ್ ಪರ್ಚೇಸ್ ಆಫ್ ಮೆಡಿಕಲ್ ಬುಕ್ಸ್ನ ಹೇಳಿದ್ದಾರೆ 14,000. ನಾವು 14,000 ತೊಗೋಬೇಕಿತ್ತಲ್ಲ, ಯಾಕೆ 40%ನ ಮಾಡಿದ್ದೀರಾ ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ, ಬುಕ್ಸ್ಗಾಗಿರಲಿ ಕಾರ್ ಎಕ್ಸ್ಪೆನ್ಸಸ್ಗಾಗಿರಲಿ ಅವ್ರು ಕೊಟ್ಟಿರಲಿ ಅಥವಾ ಕೊಟ್ಟಿಲ್ಲದೆ ಇರಲಿ, ನೀವೇನು ಮಾಡಬೇಕು ಅಂದರೆ ಅದನ್ನು ಪರ್ಸೆಂಟೇಜ್ ತೊಗೊಳ್ಳೇಬೇಕಾಗುತ್ತೆ. ಬುಕ್ಸ್ ಬಂದುಬಿಟ್ಟು ಯಾವಾಗಲೂ 40% ಡಿಪ್ರಿಸಿಯೇಷನ್ ಇರುತ್ತೆ. 14,000 ಇಂಟು 40% ಮಾಡಿದಾಗ 5,600 ಬರುತ್ತೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್. ಸೊ ಇಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಅಂತ ಹೇಳಿದ್ದಾರೆ ಆ್ಯಂಡ್ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಏನು ಅಂದರೆ ಎಕ್ವಿಪ್ಮೆಂಟ್ ಡಿಪ್ರಿಸಿಯೇಷನ್ ಎಷ್ಟಿದೆ, 15% ಇದೆ. ಈಗ ಅಮೌಂಟ್ ಎಷ್ಟಿದೆ ಇಲ್ಲಿ, 40,000. 40,000 ಇಂಟು 15% ಮಾಡಿದಾಗ 6,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀವಿ. ನೆಕ್ಸ್ಟ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 10,000 ರುಪೀಸ್. ಇದರಲ್ಲಿ 10,000ಅಲ್ಲಿ ಪ್ರೊಫೆಷ್ನಲ್ ಯೂಸ್ಗೆ ಎಷ್ಟು ಮಾಡಿದ್ದಾರೆ, 75% ಅಷ್ಟೇ ಅಲ್ವಾ. ಇಲ್ಲಿ ನಾವು ಮೋಟರ್ ಕಾರ್ ಪರ್ಚೇಸ್ ಅಂತ ಕೊಟ್ಟಿದ್ರೆ ಇಂಟು 15% ಮಾಡ್ತಿದ್ವಿ, ಬಟ್ ಇಲ್ಲಿ ಎಕ್ಸ್ಪೆನ್ಸಸ್ ಅಂತ ಇರೋದು. ಸೊ ಅದಕ್ಕೆ 10,000 ಇಂಟು 75% ಮಾಡಿದಾಗ 7,500 ಬರುತ್ತೆ. ನೆಕ್ಸ್ಟ್ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಶಿಪ್ ಫೀಸ್ ಬಂದುಬಿಟ್ಟು 5,000 ರುಪೀಸು. ಆಮೇಲೆ ಆಡಿಟ್ ಫೀಸ್ ಕೊಟ್ಟಿದ್ದಾರೆ. ಆಡಿಟ್ ಫೀಸ್ ಎಷ್ಟಿದೆ, 20,000 ಇದೆ. ಆ್ಯಸ್ ಇಟ್ ಇಸ್ 20,000ನ ತೊಗೊಳ್ಳೋಣ. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಬಂದು 12,000 ಆ್ಯಸ್ ಇಟ್ ಇಸ್ 12,000. ದಿವಾಲಿ ಎಕ್ಸ್ಪೆನ್ಸಸ್ 6,000ನ ತೊಗೊಳ್ತೀವಿ. ಮೆಡಿಸಿನ್ ಪರ್ಚೇಸ್ ಬಂದುಬಿಟ್ಟು 30,000ನ ತೊಗೊಳ್ತೀವಿ. ಇನ್ನು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಇದೆ 12,000, ಅಷ್ಟನ್ನು ತೊಗೊಳ್ತೀವಿ. ಇನ್ನು ಯಾವುದೇ ರೀತಿಯ ಒಂದು ಎಕ್ಸ್ಪೆನ್ಸಸ್ ಆಗಿರಲಿ, ಇನ್ಕಮ್ಸ್ ಆಗಿರಲಿ, ಇನ್ನು ಯಾವುದೂ ಇಲ್ಲ. ನೀವು ಒಂದ್ಸತಿ ನೋಡ್ಬೋದು, ಯಾವುದೂ ಇಲ್ಲ. ಸೊ ಅದಕ್ಕೆ ಇವಾಗ ನಾವೇನು ಮಾಡೋಣ ಅಂದರೆ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡೋಣ. ಇಷ್ಟು ಆ್ಯಡ್ ಮಾಡಿದಾಗ ನಮಗೆ 2,48,100 ಬರುತ್ತೆ. ಇಲ್ಲಿ ನಮಗೇನು ರಿಸಿಪ್ಟ್ಸ್ ಇದೆಯೋ ಅದರಲ್ಲಿ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಮಗೆ ಟೋಟಲ್ ಪ್ರೊಫೆಷ್ನಲ್ ಇನ್ಕಮ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ, 2,19,000 ಮೈನಸ್ 2,48,100 ಮಾಡಿದಾಗ 29,100 ರುಪೀಸ್ ಬರುತ್ತೆ. ಇದನ್ನು ನಾವು ಔಟರ್ ಕಾಲಮ್ಗೆ ಹಾಕಬೇಕಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಗೆ ನಾನು ಡಾಕ್ಟರ್ ಪ್ರೊಫೆಷನ್ ರಿಲೇಟೆಡು ಪ್ರಾಬ್ಲಮ್ಸ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.